ಸೀರಿಯಲ್ ಸಂಚಿಕೆಗಳಿಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೋನಿಕಾಗೆ ಬಾಗಣ ಕೊಟ್ಟು ಹಾಗೆ ಆಶೀರ್ವಾದ ಮಾಡಿ ಕಾಂತಲಕ್ಷ್ಮಿ ಹೋಗ್ತಾರೆ. ಹೋಗಿದ ತಕ್ಷಣವೇ ಆಗ ನಮ್ಮ ಮನೆ ಸೊಸೆ ಈ ಥರ ತಪ್ಪು ಮಾಡಿರೋದನ್ನ ನಿಜವಾಗ್ಲೂ ಸಹಿಸಿಕೊಳ್ಳೋದಕ್ಕೆ ಆಗ್ತಿಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಿದ್ದಾರೆ. ಹೊರ್ಗೋದ್ರೆ ಎಲ್ಲರೂ ಇದ್ರ ಬಗ್ಗೆನೇ ಪ್ರಶ್ನೆ ಕೇಳ್ತಿದ್ದಾರೆ ಅಂತ ದೀನ ಬಂದವರು ಮಾತಾಡ್ತಿರ್ತಾರೆ. ಏನು ಮಾಡೋದು, ನಾವು ಎಷ್ಟೇ ಹೇಳಿದ್ರು ಕೂಡ ಮೋನಿಕಾ ಅರ್ಥ ಮಾಡ್ಕೋತಿಲ್ಲ, ಹಾಗೆ ಬದಲಾಗ್ತಿಲ್ಲ. ನಾವು ಏನು ಹೇಳಿದ್ರು ಪ್ರಯೋಜನ ಇಲ್ಲ ಅಂತ ಆಗ ವಿವೇಕ್ ಅವರ ಅಜ್ಜಿ ಹೇಳ್ತಾರೆ. ಇದನ್ನು ಗೌರಿ ಕೇಳಿಸ್ಕೊಂಡು ಮೋನಿಕಾ ಹತ್ರ ಮಾತಾಡೋದಕ್ಕೆ ಅಂತ ಹೋಗ್ತಾರೆ. ಆಗ ಮೋನಿಕಾ ಚಕ್ಲಿ ಮತ್ತು ನಿಪ್ಪಟ್ಟು ಎಲ್ಲದನ್ನು ತಿಂತಾ ಇರ್ತಾರೆ. ಅಮ್ಮ ತಂದ್ಕೊಟ್ಟಿರೋದು ತುಂಬ ಚೆನ್ನಾಗಿದೆ ಅಂತ ಗೌರಿ ಹತ್ರ ಮೋನಿಕಾ ಹೇಳಿದಾಗ, ಹೌದಕ್ಕ ತುಂಬ ಚೆನ್ನಾಗಿರುತ್ತೆ, ನೀನು ಆರಾಮಾಗಿ ಕೂತ್ಕೊಂಡು ತಿನ್ನು, ಯಾಕಂದರೆ ಇದನ್ನೆಲ್ಲ ನಿನ್ನ ತಾಯಿ ಆಗ್ತಿದ್ಯಾ ಅಂತ ತಂದಿರೋದಲ್ವಾ, ಅದಕ್ಕೆ ಆರಾಮಾಗಿ ಕೂತ್ಕೊಂಡು ತಿನ್ನು. ಎಷ್ಟೆಲ್ಲ ಸುಳ್ಳು ಹೇಳ್ಕೊಂಡು ನಾಟಕ ಆಡ್ತಿದ್ಯಾ, ಆದರೆ ಮನೆಯವರು ಇದ್ರ ಬಗ್ಗೆ ಎಷ್ಟೆಲ್ಲ ಕನಸು ಇಟ್ಕೊಂಡಿದ್ದಾರೆ ಅಂತ ನಿನಗೆ ಗೊತ್ತಿದೆಯಾ? ಎಲ್ಲರೂ ಕೂಡ ಎಷ್ಟು ಪ್ರೀತಿಯಿಂದ ನಿನ್ನ ಬಗ್ಗೆ ಕಾಳಜಿ ತೋರಿಸ್ತಿದ್ದಾರೆ. ಯಾಕಂತ ಗೊತ್ತಾ, ನೀನು ತಾಯಿ ಆಗ್ತಿದ್ಯಾ ಅಂತ. ಆದರೆ ನೀನು ನೋಡಿದರೆ ಇದು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಿದೆ, ಸತ್ಯನೂ ಹೇಳ್ದೆ ಮನೆಯವ್ರ ಹತ್ರ ಈ ಥರ ನಾಟಕ ಮಾಡ್ತಿದೆಯಲ್ಲ. ಇನ್ನು ಎಷ್ಟು ದಿನ ಅಂತ ಈ ಥರ ಮಾಡಬೇಕು ಅಂದ್ಕೊಂಡಿದ್ಯಾ? ಕೂತ್ಕೊಂಡು ಫೋನ್ನಲ್ಲಿ ನಿನಗೆ ಯಾವ್ಯಾವ ಬಟ್ಟೆ ಬೇಕು ಅದನ್ನೆಲ್ಲ ಆರ್ಡರ್ ಮಾಡ್ಕೊ, ಅದಾದಮೇಲೆ ಹೇಗೆ ಈ ಮನೆ ಗೌರವನ ಬೀದಿಪಾಲು ಮಾಡಬೇಕು ಅಂತಲೇ ಯೋಚನೆ ಮಾಡು ಅಂತ ಗೌರಿ ಹೇಳಿದಾಗ, ಸಾಕು ನಿಲ್ಲಿಸು ಗೌರಿ, ಎಲ್ಲ ನಿನಗೆ ಗೊತ್ತು ಅನ್ನೋ ಥರ ಮಾತಾಡಬೇಡ. ಅಷ್ಟಕ್ಕೂ ನಾನು ಕೂಡ ಈ ಮನೆ ಸೊಸೆ, ನಾನು ಈ ಮನೆಯವರನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಒಂದು ಸಲ ತಪ್ಪಾಯಿತು, ಅದನ್ನು ನಾನೇ ಸರಿ ಮಾಡ್ತೀನಿ. ನೋಡ್ತಾ ಇರು, ನಾನು ಖಂಡಿತವಾಗ್ಲೂ ಹೀರೋಯಿನ್ ಆಗಿ ಹೆಸರು ಮಾಡ್ತೀನಿ. ಆಗ ದೀನ ಬಂದು ಮನೆ ಸೊಸೆ ಅಂತ ಎಲ್ಲರೂ ಕೂಡ ಮಾತಾಡಿ ತುಂಬ ಖುಷಿ ಪಡ್ತಾರೆ. ಈ ಮನೆಯವರಿಗೂ ಗೌರವ ಜಾಸ್ತಿ ಆಗುತ್ತೆ ಆಗ ಅಂತ ಮೋನಿಕಾ ಹೇಳಿದಾಗ, ಮೋನಿಕಕ್ಕ ಇಷ್ಟೆಲ್ಲ ಮಾತಾಡ್ತಿದ್ರು, ಮನೆಯವರೆಲ್ಲ ಇಷ್ಟೆಲ್ಲ ಹೇಳಿದ್ರು ಮತ್ತೆ ನೀನು ಇದ್ರ ಬಗ್ಗೆನೇ ಮಾತಾಡ್ತಿದ್ಯಲ್ಲ, ನೋಡು ಈಗಾಗಲೇ ಮನೆಯವರು ಏನೇ ಮಾಡಿದ್ರು ಎಲ್ಲದನ್ನು ಮರೆತು ಕ್ಷಮಿಸ್ತಾರೆ. ಹಾಗಂತ ನಾವು ಮತ್ತೆ ಮತ್ತೆ ಸುಳ್ಳು ಹೇಳೋದಕ್ಕಂತೂ ಆಗೋದಿಲ್ಲ. ನೀನು ಬದಲಾಗಿರೋ ಸತ್ಯನ ಹೇಳು ಮನೆಯವ್ರ ಹತ್ರ ಅಂತ. ನೀನು ತಾಯಿ ಆಗ್ತಿಲ್ಲ ಅಂತ ಹೇಳಿದರೆ ಮನೆಯವರು ಸುಳ್ಳು ಹೇಳಿದ್ಯಾ ಅಂತ ಕೋಪ ಮಾಡ್ಕೋತಾರೆ. ಅದಾದಮೇಲೆ ಅವರೇ ಸಮಾಧಾನ ಮಾಡ್ಕೋತಾರೆ ಅಂತ. ಇದೇ ನಮಗೆ ಸಿಕ್ಕಿರುವಂಥ ಅವಕಾಶ, ಈಗ ಹೋಗಿ ಹೇಳಕ್ಕ ಅಂತ ಗೌರಿ ಹೇಳಿದಾಗ, ಕೆಲಸ ಏನಿದೆ ಅದನ್ನು ನೋಡ್ಕೊ, ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಿದ್ಯಾ ಅಂತ ಹೇಳಿದಾಗ, ಇದು ನನ್ನ ಮನೆ ನನ್ನ ಸಂಸಾರ ಅಂತ ಗೌರಿ ಹೇಳಿದಾಗ, ಇದು ಹಾಗೆ ನನ್ನ ಜೀವನ, ಅದಕ್ಕೋಸ್ಕರ ನನ್ನ ಸಂಸಾರ ನಾನು ಹೇಗೆ ಬೇಕೋ ಹಾಗೆ ಆರಾಮಾಗಿರ್ತೀನಿ, ಬೇರೆಯವರು ಯಾರು ನನಗೆ ಏನು ಹೇಳೋದು ಬೇಡ ಅಂತ ಮೋನಿಕಾ ಹೇಳ್ತಾರೆ. ಹಾಗೆ ಎಲ್ಲರೂ ಊಟ ಮಾಡ್ತಿರ್ಬೇಕಾದ್ರೆ ಸರಿತಾ ಬಂದು, ಇನ್ನು ಈ ಮನೇಲಿ ಏನೇನು ನಡೆಯುತ್ತೋ ನನಗಂತೂ ಒಂದು ಗೊತ್ತಾಗ್ತಿಲ್ಲ ಅಂತ ಸರಿತಾ ಹೇಳ್ತಾರೆ. ಎಲ್ಲರೂ ಫೋನ್ ಮಾಡಿ ಇದ್ರ ಬಗ್ಗೆನೇ ಪ್ರಶ್ನೆ ಕೇಳ್ತಿದ್ದಾರೆ, ಏನಂತ ಉತ್ತರ ಕೊಡೋದು ಅಂತ ಕೋಪ ಮಾಡಿಕೊಂಡು ಸರಿತಾ ಹೇಳಿದಾಗ, ಏನು ಮಾಡೋಕ್ಕಾಗುತ್ತೆ, ನಾನು ಅದಕ್ಕೆ ಹೇಳಿದ್ದು ಅವ್ರ ಮನೆಯವರು ಬಂದಿದ್ರಲ್ಲ ವಾಪಸ್ ಮನೆಗೆ ಕಳಿಸಿ ಅಂತ ಹೇಳಿದ್ರು, ನೀವು ಯಾರು ನನ್ನ ಮಾತನ್ನ ಕೇಳಲೇ ಇಲ್ಲ, ಈಗ ನೋಡಿ ಏನೆಲ್ಲ ಆಗ್ತಿದೆ ಅಂತ ಚಂಚಲ ಹೇಳಿದಾಗ, ಈಗ ನಡೀತಿರೋದಕ್ಕೆ ಎಲ್ಲದಕ್ಕೂ ಮನೆಯಿಂದ ಹೊರಗಡೆ ಕಳಿಸಿದ ತಕ್ಷಣ ಎಲ್ಲದಕ್ಕೂ ಪರಿಹಾರ ಸಿಗಲ್ಲ ಅಂತ ಏನಾದರೂ ಯೋಚನೆ ಮಾಡಬೇಕು, ಏನು ಮಾಡೋದು ಅಂತ ಆಗ ವಿವೇಕ್ ಅವರ ಅಜ್ಜಿ ಹೇಳ್ತಾರೆ. ಏನು ಯೋಚನೆ ಮಾಡೋದು, ಈಗ ಬೇರೆ ಏನೂ ದಾರಿ ಇಲ್ಲ, ಸೊಸೆನೇ ಬದಲಾಯಿಸಬೇಕು ಅಷ್ಟೇ ಅಂತ ಆಗ ಚಂಚಲ ಹೇಳಿದ ತಕ್ಷಣವೇ, ಏನು ಮಾತಾಡ್ತಿದ್ದೀರಾ, ಹಾಗಾದರೆ ಏನು ಅರ್ಥ, ಮನೆಗೆ ಹೊಸ ಸೊಸೆನ ಕರ್ಕೊಂಡು ಬರ್ತೀರಾ ಅಂತ ಗೌರಿ ಹೇಳ್ತಾರೆ. ತಮಾಷೆ ಮಾಡ್ತಿದ್ದೀರಾ, ಇದನ್ನೆಲ್ಲ ಏನು ಅಂದ್ಕೊಂಡಿದ್ದೀರಾ, ಇದು ಜೀವನ, ಆಟ ಅಲ್ಲ ಅಂತ ಗೌರಿ ಹೇಳ್ತಾರೆ. ನನ್ನ ಹತ್ರ ಇಷ್ಟೆಲ್ಲ ಮಾತಾಡ್ತಿದೆಯಲ್ಲ ಗೌರಿ, ಇದನ್ನು ಮೋನಿಕಾ ಹತ್ರ ಹೇಳು, ಮೋನಿಕಾ ಅರ್ಥ ಮಾಡ್ಕೊಂಡಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ, ಮನೆಯವರೆಲ್ಲರೂ ಆರಾಮಾಗಿ ಖುಷಿಯಾಗಿರ್ಬೋದಿತ್ತು. ಮೋನಿಕಾ ಈ ಮನೆ ಸೊಸೆಯಾಗಿ ನಮ್ಮ ಮನೆಯವರ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ, ಅದಕ್ಕೆ ಈ ಥರ ಎಲ್ಲ ಮಾಡ್ತಿರೋದು ಅಂತ ಆಗ ಚಂಚಲ ಹೇಳ್ತಾರೆ. ಅಷ್ಟರಲ್ಲಿ ವಿವೇಕ್ ಬಂದು, ನೀವೆಲ್ಲರೂ ಏನು ಯೋಚನೆ ಮಾಡಬೇಡಿ, ಆರಾಮಾಗಿರಿ, ಇನ್ನು ಮುಂದೆ ಇದ್ರ ಬಗ್ಗೆ ಯಾರೂ ಏನು ಮಾತಾಡಲ್ಲ, ಹಾಗೇನು ಯಾವುದೇ ಕಾರಣಕ್ಕೂ ಈ ಆ್ಯಕ್ಟಿಂಗ್ ಮಾಡಿರೋದು ಯಾವುದೂ ಕೂಡ ಬರೋದಿಲ್ಲ ವಿಡಿಯೋ ಅಂತ ಹೇಳಿದ ತಕ್ಷಣವೇ, ಏನು ಹೇಳ್ತಿದ್ಯಾ ವಿವೇಕ್ ಅಂದರೆ ಅರ್ಥ ಆಗಲಿಲ್ಲ ಅಂತ ಚಂಚಲ ಹೇಳ್ತಾರೆ. ನಾನು ಡೈರೆಕ್ಟರ್ ಹತ್ರ ಮಾತಾಡಿದೆ, ಹಾಗೆ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ ಅಂತಾನು ಹೇಳಿದೆ, ಅವರು ಇಷ್ಟೆಲ್ಲ ನಷ್ಟ ಆಗಿದೆ ಅಂತ ಹೇಳಿದ್ದಕ್ಕೆ ಅವರಿಗೆ ಎಷ್ಟೆಲ್ಲ ಖರ್ಚು ಮಾಡಿದಾರೋ ಅಷ್ಟು ದುಡ್ಡು ಕೊಟ್ಟಿದ್ದೀನಿ, ಏನು ನಷ್ಟ ಆಗಿದೆಯೋ ನಾನೇ ಕೊಟ್ಟಿದ್ದೀನಿ ಅಂತ ವಿವೇಕ್ ಹೇಳಿದ ತಕ್ಷಣವೇ, ಏನು ಹೇಳ್ತಿದ್ಯಾ ವಿವೇಕ್, ನಿಜ ಹೇಳ್ತಿದ್ಯಾ, ನನಗೆ ನಂಬಕ್ಕೆ ಆಗ್ತಿಲ್ಲ ಅಂತ ಆಗ ಚಂಚಲ ಮತ್ತೆ ಅನಿಕೇತ್ ಹೇಳಿದಾಗ, ನೋಡಿ ನಮ್ಮ ಮನೆಯವರಿಗೋಸ್ಕರ, ನಮ್ಮ ಮನೆ ಗೌರವಕ್ಕೋಸ್ಕರ ಈ ನಿರ್ಧಾರ ಮಾಡಬೇಕಾಗಿತ್ತು, ನಾನು ಏನೇ ಮಾಡಿದರೂ ಅದು ಸರಿಯಾಗಿರುತ್ತೆ, ನಾನು ಮಾಡಿರೋ ನಿರ್ಧಾರ ಸರಿಯಾಗಿದೆ ಅಲ್ವಾ ಅಂತ ವಿವೇಕ್ ಹೇಳಿದಾಗ, ಒಳ್ಳೆಯದೇ ಆಯಿತು, ಸರಿಯಾಗಿದೆ ನಿನ್ನ ನಿರ್ಧಾರ, ಈಗ ಯಾರೂ ಕೂಡ ಇದ್ರ ಬಗ್ಗೆ ಏನು ಪ್ರಶ್ನೆ ಮಾಡಲ್ಲ ಅಂತ ಸರಿತಾ ಹೇಳ್ತಾರೆ. ಅಷ್ಟರಲ್ಲಿ ಇಲ್ಲಿ ಮನೆಯವರೆಲ್ಲರೂ ಮಾತಾಡ್ತಿರೋದನ್ನು ಕೇಳಿ ಕೋಪ ಮಾಡಿಕೊಂಡು ಮೋನಿಕಾ ಬರ್ತಾರೆ. ವಿವೇಕ್ ಏನು ಅಂದ್ಕೊಂಡಿದ್ಯಾ ಅಂತ ಜೋರಾಗಿ ಕೂಗಾಡ್ತಾರೆ. ಆಗ ಏನಾಯಿತು ಮೋನಿಕಾ, ಯಾಕೆ ಈ ಥರ ಕೂಗಾಡ್ತಿದ್ಯಾ ಅಂತ ವಿವೇಕ್ ಕೇಳಿದಾಗ, ಇನ್ನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ನೀನು, ಅಷ್ಟಕ್ಕೂ ಯಾರನ್ನು ಕೇಳಿ ನೀನು ಡೈರೆಕ್ಟರ್ ಹತ್ರ ಮಾತಾಡಿದೆ, ನಾನು ಹೀರೋಯಿನ್ ಆಗಬೇಕು ಅಂತ ಎಷ್ಟೆಲ್ಲ ಕನಸು ಕಟ್ಟಿದ್ದೆ, ಅಂಥದ್ರಲ್ಲಿ ಅದನ್ನೆಲ್ಲ ಮಣ್ಪಾಲು ಮಾಡಿಬಿಟ್ಟಿಯಲ್ಲ, ಅಷ್ಟಕ್ಕೂ ನಿನ್ಗೆ ಯಾರು ಅಧಿಕಾರ ಕೊಟ್ಟಿದ್ದು ಇದ್ರ ಬಗ್ಗೆ ಮಾತಾಡೋದಕ್ಕೆ ಅಂತ ಕೋಪ ಮಾಡಿಕೊಂಡು ಕೂಗಾಡ್ತಾರೆ ಮೋನಿಕಾ. ಏನು ಮಾತಾಡ್ತಿದ್ಯಾ ನೀನು, ನೋಡು ವಿವೇಕ್ ಏನೇ ಮಾಡಿದ್ರು ಅದು ಸರಿಯಾಗೇ ಇರುತ್ತೆ, ನಮ್ಮ ಮನೆ ಗೌರವಕ್ಕೋಸ್ಕರ ಇದನ್ನೆಲ್ಲ ಮಾಡಿರೋದು, ನೀನು ನೋಡಿದರೆ ಮತ್ತೆ ಈ ಥರ ಮಾತಾಡ್ತಿದೆಯಲ್ಲ ಅಂತ ಸರಿತಾ ಹೇಳಿದಾಗ, ಸಾಕು ನಿಲ್ಲಿಸಿ, ಈ ಮನೆಯವರ ಮಾತನ್ನು ಕೇಳ್ತಾ ಇದ್ದರೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ವಿವೇಕ್ ಮತ್ತು ಗೌರಿ ಏನೇ ಮಾಡಿದರೂ ಸರಿಯಾಗಿರುತ್ತೆ ಅಂತ ಹೇಳ್ತೀರಾ, ಅದೇ ನನ್ನ ಮತ್ತು ಅನಿಕೇತ್ ವಿಷಯದಲ್ಲಿ ಈ ಥರ ಇರೋದಿಲ್ಲ.
ಅಷ್ಟಕ್ಕೂ ಇಷ್ಟೆಲ್ಲ ಮಾಡಿರೋದನ್ನ ನಾನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ. ನೀನು ಯಾರು ಇದನ್ನೆಲ್ಲ ಕೇಳಕ್ಕೆ ಅಂತ ಮೋನಿಕಾ ಕೂಗಾಡಿದಾಗ ಮನೆಯವರೆಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಮೋನಿಕಾ ಯಾರ ಹತ್ರ ಏನು ಮಾತಾಡ್ತಿದ್ಯಾ ಅಂತ ಗೌರಿ ಹೇಳಿದಾಗ, ಹೌದು, ನನ್ನ ವಿಷಯದಲ್ಲಿ ನನ್ನ ಜೀವನದಲ್ಲಿ ಏನೇ ನಿರ್ಧಾರ ಮಾಡಬೇಕು ಅಂದರೂ ನಾನೇ ಮಾಡೋದು. ಅಷ್ಟಕ್ಕೂ ಇದನ್ನೆಲ್ಲ ಕೇಳೋ ಅಧಿಕಾರ ಈ ವಿವೇಕೆ ಏನಿದೆ? ನನ್ನ ಗಂಡ ಅನಿಕೇತ್ಗೆ ಮತ್ತು ಚಂಚಲ ಅತ್ತೆನೇ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಿಲ್ಲ. ಅಂಥದ್ರಲ್ಲಿ ಇದನ್ನೆಲ್ಲ ಕೇಳೋಕ್ಕೆ ವಿವೇಕ್ ಯಾರು ಅಂತ ಕೋಪ ಮಾಡಿಕೊಂಡು, ನನ್ನ ವಿಷಯಕ್ಕೆ ಬಂದರೆ ಯಾವುದೇ ಕಾರಣಕ್ಕೂ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಮೋನಿಕಾ ಹೇಳಿದ ತಕ್ಷಣ ಮೋನಿಕಾ ಅಂತ ಕೋಪ ಮಾಡಿಕೊಂಡು ಗೌರಿ ಹೇಳ್ತಾರೆ. ಆಗ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಗೌರಿ ಕೂಗಾಡೋದನ್ನ ನೋಡಿ ಏನು ಅಂದ್ಕೊಂಡಿದ್ಯಾ? ಇಷ್ಟ ಬಂದಂಗೆಲ್ಲ ಮಾತಾಡ್ತಿದ್ಯಲ್ಲ, ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ. ಅಷ್ಟಕ್ಕೂ ಯಾರ ಮುಂದೆ ಏನು ಮಾತಾಡ್ತಿದ್ಯಾ ಅಂತ ಗೊತ್ತಿದೆಯಾ ನಿನಗೆ? ನನ್ನ ಗಂಡ ವಿವೇಕ್ ಹತ್ರ ಈ ಥರ ಎಲ್ಲ ಮಾತಾಡೋದಕ್ಕೆ ನಿನ್ಗೆ ಯಾರು ಅಧಿಕಾರ ಕೊಟ್ಟಿದ್ದು ಮೋನಿಕಾ ಅಂತ ಗೌರಿ ಕೇಳಿದಾಗ, ಗೌರಿ ಏನು ಮಾತಾಡ್ತಿದ್ಯಾ ನೀನು? ನನ್ನನ್ನು ಹೆಸರಿಡಿದು ಕರೀತಿದ್ಯಾ? ಏನಿದು ಅಂತ ಮೋನಿಕಾ ಹೇಳಿದ ತಕ್ಷಣವೇ, ಹೌದು, ನಾನು ಹೀಗೆ ಹೇಳೋದು. ಅಷ್ಟಕ್ಕೂ ನನ್ನ ಗಂಡನಿಗೆ ಗೌರವ ಕೊಟ್ಟಿಲ್ಲ ಅಂತಂದಮೇಲೆ ನೀನು ಯಾರು? ನಿನ್ನ ಬಗ್ಗೆ ನಾನು ಯಾಕೆ ಗೌರವ ಕೊಟ್ಟು ಮಾತಾಡಬೇಕು? ನೋಡು, ಇಷ್ಟು ದಿನ ಅಕ್ಕ ಅಂತ ಒಂದೇ ಒಂದು ಗೌರವಕ್ಕೋಸ್ಕರ ನಿನ್ನ ಮೇಲೆ ಇರುವಂತಹ ಪ್ರೀತಿಗೋಸ್ಕರ ನೀನು ಏನೇ ಮಾಡಿದರೂ ಅದನ್ನು ಒಪ್ಕೊಂಡು ನಿನ್ನ ಪರವಾಗಿ ಮಾತಾಡ್ತಿದ್ದೆ. ಆದರೆ ಈ ಮನೆ ಸೊಸೆಯಾಗಿ ಹೇಗಿರಬೇಕು ಅನ್ನೋದನ್ನು ನೀನು ಅರ್ಥ ಮಾಡ್ಕೋ. ಅದನ್ನು ಬಿಟ್ಟು ವಿವೇಕ್ ಅವ್ರು ಮಾತಾಡಿದ್ದು ತಪ್ಪು ಅಂತ ಹೇಳಿದರೆ ನಾನಂತೂ ಒಪ್ಕೊಳ್ಳಲ್ಲ ಅಂತ ಗೌರಿ ಹೇಳ್ತಾರೆ. ಆಗ ಮನೆಯವರೆಲ್ಲರೂ ಯೋಚನೆ ಮಾಡ್ತಾ, ನಿಜವಾಗ್ಲೂ ಗೌರಿನ ಮಾತಾಡ್ತಿರೋದು? ಈ ಮನೆಗೆ ಬಂದಾಗಿಂದ ಯಾವತ್ತೂ ಇಷ್ಟೆಲ್ಲ ಕೋಪ ಮಾಡಿಕೊಂಡು ಮಾತಾಡಿಲ್ಲ ಗೌರಿ ಅಂತ ಮನೆಯವರು ಯೋಚನೆ ಮಾಡ್ತಿರ್ತಾರೆ. ಆಗ ಏನು ಹೇಳ್ತಿದ್ದೆ ಗೌರಿ, ನೀನು ನನ್ನ ವಿರುದ್ಧ ಮಾತಾಡ್ತಿದ್ಯಾ ಅಂತ ಮೋನಿಕಾ ಹೇಳಿದಾಗ, ನಾನು ನಿಮ್ಮ ಅಕ್ಕ ಅನ್ನೋದನ್ನು ಮರೆತು ಮಾತಾಡ್ತಿದ್ಯಾ? ಈಗ ನೋಡಿದರೆ ವಿವೇಕ್ ಪರವಾಗಿ ಮಾತಾಡ್ತಿದ್ಯಾ ಅಂತ ಮೋನಿಕಾ ಹೇಳಿದಾಗ, ಹೌದು, ಯಾವತ್ತಿದ್ರೂ ನನ್ನ ಗಂಡ ವಿವೇಕ್ ಅವರ ಪರವಾಗಿ ನಾನು ಮಾತಾಡೋದು. ಅಷ್ಟಕ್ಕೂ ನೀನು ಮಾಡಿರುವಂತಹ ತಪ್ಪನ್ನು ವಿವೇಕ್ ಅವರು ಸರಿ ಮಾಡ್ತಿದ್ದಾರೆ. ಅದಕ್ಕೆ ನೀನು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಅದನ್ನು ಬಿಟ್ಟು ಈ ಥರ ಕೂಗಾಡ್ತಿದ್ಯಲ್ಲ ಅಂತ ಗೌರಿ ಹೇಳ್ತಾರೆ. ಅಷ್ಟರಲ್ಲಿ ಮೋನಿಕಾ ಏನು ಮಾತಾಡಿದೆ ಗೌರಿ ಮಾತಾಡ್ತಿರೋದನ್ನ ನೋಡಿ ವಾಪಸ್ ಹೋಗ್ತಿರ್ಬೇಕಾದ್ರೆ, ನಿಂತ್ಕೋ, ಎಲ್ಲಿಗೆ ಹೋಗ್ತಿದ್ಯಾ? ಅಷ್ಟೆಲ್ಲ ಮಾತಾಡಿ ಹಾಗೆ ಮಾಡದೇ ಇರೋ ಅಂಥ ತಪ್ಪಿಗೆ ಇಷ್ಟೆಲ್ಲ ಕೂಗಾಡ್ತಿದ್ಯಾ, ಬೈತಿದ್ಯಾ, ಕ್ಷಮೆ ಕೇಳು ಅಂತ ಗೌರಿ ಹೇಳಿದ ತಕ್ಷಣವೇ, ಏನು ಹೇಳ್ತಿದ್ಯಾ? ನಾನು ಕ್ಷಮೆ ಕೇಳಬೇಕಾ ಅಂತ ಮೋನಿಕಾ ಹೇಳ್ತಾರೆ. ಹೌದು, ತಪ್ಪು ಮಾಡಿದ್ಯಾ ಅಂದಮೇಲೆ ಖಂಡಿತವಾಗ್ಲೂ ಕ್ಷಮೆ ಕೇಳಬೇಕು, ಅದು ಯಾರೇ ಆಗಿದ್ರು ಅಷ್ಟೇ ಅಂತ ಗೌರಿ ಹೇಳಿದಾಗ ಕ್ಷಮೆ ಕೇಳಿ ಮೋನಿಕಾ ಅಲ್ಲಿಂದ ಹೋಗ್ತಾರೆ. ಅದನ್ನು ನೋಡಿ, ಏನಿದೆಲ್ಲ ಗೌರಿ, ನನಗೆ ನಂಬಕ್ಕೆ ಆಗ್ತಿಲ್ಲ, ನೀನು ಇಷ್ಟೆಲ್ಲ ಮಾತಾಡಿದ್ದು ಅಂತ ಆಶಾ ಹೇಳಿದಾಗ, ಹೌದು ಚಿಕ್ಕತ್ತೆ, ಯಾರೇ ಆಗಲಿ ಗಂಡನ ಪರವಾಗಿ ಮಾತಾಡಬೇಕಲ್ವಾ? ಹಾಗೆ ವಿವೇಕ್ ಅವ್ರದ್ದು ಯಾವ ತಪ್ಪು ಇಲ್ಲ ಅಂತ ಹೇಳಿದ ಮೇಲೆ ನಾನು ಅವ್ರ ಪರವಾಗಿ ಮಾತಾಡಿದ್ದು ಸರಿಯಾಗೇ ಇದೆ ಅಂತ ಗೌರಿ ಹೇಳ್ತಾರೆ. ಅದನ್ನು ನೋಡಿ ಸರಿತಾ ಮತ್ತು ವಿವೇಕ್ಗೆ ಆಶ್ಚರ್ಯ ಆಗುತ್ತೆ. ಮೋನಿಕಾ ವಿವೇಕ್ಗೆ ಬೈತಾರೆ, ವಿವೇಕ್ ಪರವಾಗಿ ಮಾತಾಡಿ ಗೌರಿ ಕೂಗಾಡ್ತಾರೆ. ನಾಳಿನ ಸಂಚಿಕೆ ಮುಕ್ತಾಯವಾಗಿದೆ. ಇಂತಹ ಇನ್ನಷ್ಟು ಸೀರಿಯಲ್ ಸಂಚಿಕೆಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ.